ಇತ್ತೀಚೆಗೆ ಒಂದು 40 ವರ್ಷದಲ್ಲಿ ಶುಗರ್ ಇದೆಯಂತೆ, ಬಿ ಪಿ ಇದೆಯಂತೆ, ಶುಗರ್ ಜಾಸ್ತಿ ಇದೆಯಂತೆ, ಜನರಲ್ ಆಗಿ ಶುಗರ್ ಇದೆಯಂತೆ ಅಂತ ಇದೆಲ್ಲ ಸಕ್ಕರೆ ಕಾಯಿಲೆ ಅಂತ ಶುರು ಆಗೋಯ್ತು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಮ್ಮ ಮನೇಲೇ ವಾಸಿ ಮಾಡ್ಕೊಳ್ಳೋವಂಥದ್ದು, ಆಯುರ್ವೇದದಲ್ಲಿ ವಾಸಿ ಮಾಡ್ಕೊಳ್ಳೋವಂಥದ್ದು ಗೈಡ್ಲೈನ್ಸ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸಪ್ತಋಷಿಗಳು. ಆ ಸಪ್ತಋಷಿಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಆಯುರ್ಬ್ರಹ್ಮದ ಮುಖಾಂತರವಾಗಿ ಆಯುರ್ವೇದದ ಒಂದು ಪ್ರಾಡಕ್ಟ್ ನಮ್ಮಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆರ್ಮೇಹ ಅಂತ. ಎಲ್ಲ ದೇವಾನುಗ್ರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ನಮ್ಮ ಆಯುರ್ಬ್ರಹ್ಮದ ಒಂದು ವಿಶ್ಲೇಷಣೆ ನಿಮಗೆ ಕೊಡಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾ ಇದ್ವಿ. ಏನು ಈ ವಿಶ್ಲೇಷಣೆ ಅಂದರೆ, ಸಾಧಾರಣ ಒಬ್ಬ ಮನುಷ್ಯನಿಗೆ ಆ ಕಾಲದಲ್ಲಿ ಅಜ್ಜಿ ತಾತಂದ್ರಾಗಲಿ, ಹಳ್ಳಿಯವರಾಗಲಿ, ಪಟ್ಟಣದವರಾಗಲಿ, ಈಗ ಒಂದು 50 ವರ್ಷನೋ 80 ವರ್ಷದ ಹಿಂದೆನೇ ಹೋಗಿ ನೀವು ಯಾರಿಗಾದ್ರೂ ಶುಗರ್ ಬಿ ಪಿ ಇತ್ತಾ ಅಂತ ಯೋಚನೆ ಮಾಡೋರು. ನಿಜವಾಗ್ಲೂ ಶುಗರ್ ಇತ್ತೇನ್ರಿ? ಶುಗರ್ ಅನ್ನೋ ಕಾಯಿಲೆ ಏನು? ಸಕ್ಕರೆ ಅಂದರೆ ಏನು? ಸಕ್ಕರೆ ವ್ಯಾಧಿಯಾಗಿ ಬಂತು ಅನ್ನೋದೇ ಗೊತ್ತಿರಲಿಲ್ಲ. ಇಂಥ ಒಂದು ಸಕ್ಕರೆ ವ್ಯಾಧಿ ನಿಜವಾಗ್ಲೂ ಇದೆ ಅಂತ ಇತ್ತೀಚೆಗೆ ಒಂದು 40 ವರ್ಷದಲ್ಲಿ ಜಾಸ್ತಿ ಆಗ್ತಾ ಬಂತು. ಹೌದಾ, ಇದೆಯಂತೆ, ಶುಗರ್ ಇದೆಯಂತೆ, ಬಿ ಪಿ ಇದೆಯಂತೆ, ಶುಗರು ಜಾಸ್ತಿ ಇದೆಯಂತೆ, ಬ್ಲಡ್ ಶುಗರ್ ಇದೆಯಂತೆ, ಜನರಲ್ ಆಗಿ ಶುಗರ್ ಇದೆಯಂತೆ ಅಂತ ಇದೆಲ್ಲ ಸಕ್ಕರೆ ಕಾಯಿಲೆ ಅಂತ ಶುರು ಆಗೋಯ್ತು. ಎಲ್ಲರಿಗೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಮ್ಮ ಮನೇಲೇ ವಾಸಿ ಮಾಡ್ಕೊಳ್ಳೋವಂಥದ್ದು, ಆಯುರ್ವೇದದಲ್ಲಿ ವಾಸಿ ಮಾಡ್ಕೊಳ್ಳೋವಂಥದ್ದು, ಮನಸ್ಸನ್ನ ಸ್ಥಿರಪಡಿಸ್ತಕ್ಕಂಥದ್ದು, ಮನಃಶಾಂತಿ ಪಡಿಸ್ಕೊಳ್ಳೋದು, ಮನಸ್ಸಿಗೆ ಯಾವುದೂ ಹಾಕ್ಕೊಳ್ಳದೆ ಇರೋದೆಲ್ಲ ಗೈಡ್ಲೈನ್ಸ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸಪ್ತಋಷಿಗಳು. ಆ ಸಪ್ತಋಷಿಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಆಯುರ್ಬ್ರಹ್ಮದ ಮುಖಾಂತರವಾಗಿ ಆಯುರ್ವೇದದ ಒಂದು ಪ್ರಾಡಕ್ಟು ನಮ್ಮಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಆರ್ಮೇಹ ಅಂತ. ಆರ್ಮೇಹ ಅಂದರೆ ಏನು? ಒಂದು ಪೌಡರು, ಒಂದು ಲಿಕ್ವಿಡ್, ಎರಡು ಸೇರಿ ತೊಗೋಬೇಕು. ಆರ್ಮೇಹ ಅಂದರೆ ಶುಗರ್ನ ವಾಸಿ ಮಾಡತಕ್ಕಂಥದ್ದಲ್ಲ, ಶುಗರ್ನ ಕಂಟ್ರೋಲ್ ತಗೊಳುತ್ತೆ, ಬಿ ಪಿನ ಕಂಟ್ರೋಲ್ ತೊಗೊಂಬರುತ್ತೆ. ಶುಗರು ಡಲ್ ಆಗಿರ್ತಕ್ಕಂಥ, ಸುಸ್ತಾಗಿರ್ತಕ್ಕಂಥವ್ರು ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ. ನೋಡಿ, ದೃಢವಾಗಿ ತೊಗೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಸೊ ನೀವು ಬಂದು ಪರಿಶೀಲನೆ ಮಾಡಿ. ಒಳ್ಳೆ ವೈದ್ಯರಿದ್ದಾರೆ ನಮ್ಮಲ್ಲಿ. ಅದರಲ್ಲಿ ಸೀತಾ ಸರ್ಕಲಲ್ಲಿ ಒಂದು ದೊಡ್ಡ ಫ್ರಾಂಚೈಸಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ನಿಮಗೆಲ್ಲ ಔಷಧಿಗಳನ್ನ ಒಂದು ದೊಡ್ಡ ಸ್ಟಾಕು, ಗೋಡೌನು, ಒಂದು ಕ್ಲಿನಿಕ್ ಎಲ್ಲ ಇದೆ. ಅಲ್ಲಿ ವೈದ್ಯರು ಬರ್ತಾರೆ, ಆಯುರ್ವೇದಿಕ್ ಡಾಕ್ಟ್ರು, ತಜ್ಞರು ಬರ್ತಾರೆ, ಸರ್ಟಿಫಿಕೇಟೆಡ್ ಡಾಕ್ಟ್ರು ಬರ್ತಾರೆ. ಅವ್ರನ್ನ ಹೋಗಿ ನೀವು ವಿಚಾರಿಸಿ, ಯಾವುದೂ ಡೂಪ್ಲಿಕೇಶನ್ ಇಲ್ಲದೆ ನಾನು ಇದು ತೊಗೋಬೋದಾ, ಗ್ಯಾರಂಟಿ ಇದು ವಾಸಿಯಾಗತ್ತಾ, ಅನುಭವ ಪಟ್ಟಿರೋರು ಎಷ್ಟು ದಿನ. ಸೊ ಅನುಭವ ಪಡೋಕ್ಕೆ 1 ವಾರ ಟ್ರೀಟ್ಮೆಂಟ್ಗೆ, ನೀವು ಟ್ರಯಲ್ ನೋಡೋಕ್ಕೆ 1 ವಾರದ ಟ್ರೀಟ್ಮೆಂಟ್ ಕೂಡ ಇದೆ ನಮ್ಮಲ್ಲಿ. ಇದು ಬರೀ 60 ml ಲಿಕ್ವಿಡ್. 2 ದಿವಸ ಅಂದರೆ 1 ವಾರದಲ್ಲಿ 2 ಸರಿ ತೊಗೋಬೇಕು. ಇದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ, ಇದರಲ್ಲಿ ಒಂದು ಸ್ಪೂನ್ ಇದೆ, ಆ ಸ್ಪೂನ್ ಅಳತೆಗೆ ಹಾಕ್ಕೊಂಡು ಬಿಸಿನೀರಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ವಾರ್ಮ್ ವಾಟರ್ ಅರ್ಧ ಲೀಟರ್ ಬಿಸಿನೀರಿಗೆ ಅದಕ್ಕೆ ತೊಗೊಂಡ್ರೆ ಬಿಫೋರ್ ಫುಡ್ಡು. ಯಾಕೆ ಅಂದರೆ ವರ್ಕ್ ಆಗೋದು ಗೊತ್ತಾಗುತ್ತೆ, ದೇಹಕ್ಕೆ ಹೋಗೋದು ಗೊತ್ತಾಗುತ್ತೆ. ಇದು 1 ವಾರದ ಟ್ರೀಟ್ಮೆಂಟ್ಗೋಸ್ಕರ ನಿಮಗೆ ಮಾಡಿರೋದು. ಅನುಮಾನಂ ಪೆದ್ದ ರೋಗಂ ಅಂತವ್ರಿಗೆ ಮಾತ್ರ. ಸೊ ಟ್ರಯಲ್ ಆ್ಯಂಡ್ ಎರರ್ ಅಂತಿರಲ್ಲ, ಆ ಟ್ರೈ ಮಾಡೋಕ್ಕೆ ಇದು ನಿಮಗೆ ಚಿಕ್ಕದಾಗಿರ್ತಕ್ಕಂಥ ಆರ್ಮೇಹ. ನೆನಪು ಇಟ್ಕೊಳ್ಳಿ, ಶುಗರ್ ತುಂಬ ಒಳ್ಳೆಯದು. ಜನರಲ್ ಆಗಿ ನಿಮ್ಮಂಥವ್ರಿಗೆ ಆರ್ಮೇಹ ಅಂತ ತೊಗೊಳ್ಳೋದಕ್ಕೆ ಇದು 25 ದಿವಸದ ಟ್ರೀಟ್ಮೆಂಟ್. ಇದು ಪ್ರತಿ 1 ವಾರದಲ್ಲಿ 3 ಸಲ ತೊಗೋಬೇಕು. ನೀವು ತೊಗೊತಾನೆ ಬನ್ನಿ, ಕೈ ಉರಿ ಕಮ್ಮಿ ಆಗುತ್ತೆ, ಕಾಲು ನೋವುಗಳು ಕಮ್ಮಿ ಆಗುತ್ತೆ. ನೀವು ಅನುಭವ ಪಟ್ಟು ಹೇಳ್ಕೋಬೇಕು, 4 ಜನಕ್ಕೆ ಹಂಚ್ಕೋಬೇಕು. ನಿಮ್ಮೆಲ್ರಿಗೂ ಆರೋಗ್ಯ ಸಮೇತ ಇರುವಾಗೆ ಈ ಪ್ರಾಡಕ್ಟ್ಸ್ ಎಲ್ಲಿದೆ? ಆಯುರ್ಬ್ರಹ್ಮ ವೆಲ್ನೆಸ್ ಕೇಂದ್ರ. ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭಕ್ಕೆ ತಾವೆಲ್ಲರೂ ಭೇಟಿ ನೀಡಿ ನಿಮ್ಮ ಸಲಹೆಗಳನ್ನು ಡಾಕ್ಟರ್ ಹತ್ರ ಕೇಳಿ ಈ ಔಷಧಿಗಳನ್ನ ಪಡಿಬೇಕು ಅಂತ ಈ ಮುಖಾಂತರ ಹೇಳಿ ಶುಗರ್ನ, ಬಿ ಪಿನ ಕಂಟ್ರೋಲ್ ಮಾಡ್ಕೋಬೋದು. ತೇಜಸ್ವಾಗಿ ಪರಿಪೂರ್ಣವಾಗಿ ಎಲ್ಲರನ್ನೂ ಓಡಿಸ್ಬಿಡಕ್ಕೆ ಸಾಧ್ಯ ಇಲ್ಲ, ನಾನು ಆಶ್ವಾಸನೆ ಕೊಡಲ್ಲ. ಆದರೆ ಮಾತ್ರ ಒಂದು ಆಶ್ವಾಸನೆ, ಗ್ಯಾರಂಟಿ ಕಂಟ್ರೋಲ್. ಆ ಕಂಟ್ರೋಲ್ ನಿಮಗೆ ಮಾಡಿಸಿ ನಿಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಸಾಧನೆ ಆ ಆಯುರ್ಬ್ರಹ್ಮ. ಬ್ರಹ್ಮನ ಅನುಗ್ರಹ ನಿಮಗಿರಲಿ. ಆಯುರ್ಬ್ರಹ್ಮದ ಕೇಂದ್ರ ಭೇಟಿ ನೀಡಿ. ಇದು ನಮ್ಮ ಪ್ರಾಡಕ್ಟ್.